ಟಿಎಪಿಎಂಸಿಎಸ್ ಚುನಾವಣೆ ಅಚ್ಚರಿ ಬೆಳವಣಿಗೆ. ತೂಬಗೆರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಂಗಪ್ಪ ನಾಮಪತ್ರ ವಾಪಸ್. ಟಿಎಪಿಎಂಸಿಎಸ್ ಚುನಾವಣೆಯಲ್ಲಿ ಅಚ್ಚರಿ ಬೆಳವಣಿಗೆ ಇಂದು ನಡೆದಿದೆ. ತೂಬಗೆರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಂಗಪ್ಪ ನಾಮಪತ್ರ ವಾಪಸ್ ಪಡೆಯುವ ಮೂಲಕ ಮಾಜಿ ಶಾಸಕ ಟಿ. ವೆಂಕಟರಮಣಯ್ಯ ಚುಂಚೇಗೌಡ ವಿರುದ್ಧ ಕಿಡಿಕಾರಿದ್ದಾರೆ. ನವೆಂಬರ್ 2ರಂದು ನಡೆಯಲಿರುವಂತಹ ಟಿಎಪಿಎಂಸಿಎಸ್ ಚುನಾವಣೆ ನಡೆಯಲಿದ್ದು, ಈಗಾಗಲೇ 45ಕ್ಕೂ ಹೆಚ್ಚು ಮಂದಿ ನಾಮಪತ್ರಗಳನ್ನು ಸಲ್ಲಿಕೆಯಾಗಿದ್ದು, ಇದೀಗ ಇಂದು ನಾಮಪತ್ರ ಹಿಂತೆಗೆದುಕೊಳ್ಳುವುದಕ್ಕೆ ಕೊನೆ ದಿನವಾಗಿದೆ. ಈ ಹಿನ್ನೆಲೆ ಶಾಸಕ ಟಿ. ವೆಂಕಟರಮಣಯ್ಯ ಹಾಗೂ ಚುಂಚೇಗೌಡರ ಜೆಡಿಎಸ್ ಜೊತೆಗಿನ ನಂಟನ್ನು ವಿರೋಧಿಸಿ ತೂಬಗೆರೆ ಕಾಂಗ್ರೆಸ್ ಮುಖಂಡ ಸಮ್ಮುಖದಲ್ಲಿ ತೂಬಗೆರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಂಗಪ್ಪ ನಾಮಪತ್ರ ವಾಪಸ್ ಪಡೆದು ಎಲ್ಲರಲ್ಲಿ ಅಚ್ಚರಿಯನ್ನು ಮೂಡಿಸಿದ್ದಾರೆ. ನಾಮಪತ್ರ ಹಿಂತೆಗೆತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದೊಂದಿಗೆ ಮಾತನಾಡಿದ ರಂಗಪ್ಪ, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಒಳಪಡುವಂತಹ ತೂಬಗೆರೆ ಕಾಂಗ್ರೆಸ್ ಮುಖಂಡರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಆರೋಪಿಸಿ, ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳನ್ನ ಅಧಿಕೃತವಾಗಿ ಪಕ್ಷಕ್ಕೆ ಸೇರಿಸಿಕೊಳ್ಳದೆ ಪರೋಕ್ಷವಾಗಿ ಜೆಡಿಎಸ್ ಅಭ್ಯರ್ಥಿಗಳನ್ನ ಜೊತೆಗೆ ಕರೆದುಕೊಂಡು ಚುನಾವಣೆ ಪ್ರಚಾರ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ವಿಚಾರವಾಗಿದ್ದು, ಮುಂಬರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳ ಮೇಲೆ ಪರಿಣಾಮ ಬೀರಲಿದೆ ಅಂತ ಹೇಳಿದರು. ಚುಂಚೇಗೌಡರವರು ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗುವ ಏಕೈಕ ಕಾರಣಕ್ಕೆ ಜೆಡಿಎಸ್ ಅಭ್ಯರ್ಥಿ ಜೊತೆ ಕೈ ಜೋಡಿಸಿದ್ದಾರೆ. ಇದಕ್ಕೆ ಮಾಜಿ ಶಾಸಕ ಟಿ. ವೆಂಕಟರಮಣಯ್ಯನವರ ಸಹಮತವಿದ್ದು, ಕಳೆದ ಬಾರಿ ಟಿಎಪಿಎಂಸಿಎಸ್ ಅಧ್ಯಕ್ಷ ಸ್ಥಾನ ನೀಡುವ ಭರವಸೆಯನ್ನು ನೀಡಿದ್ರು. ಆದರೆ ಸಹಕಾರ ಕ್ಷೇತ್ರದ ಗಂಧ ಗಾಳಿ ಗೊತ್ತಿಲ್ಲದವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ನಮಗೆ ಅನ್ಯಾಯವನ್ನ ಮಾಡಿದ್ದಾರೆ. ತೂಬಗೆರೆಯನ್ನ ಪದೇ ಪದೇ ಕಡೆಗಣಿಸ್ತಾ ಇದ್ದು, ಇದರಿಂದಾಗಿ ಬೇಸತ್ತು ನಾಮಪತ್ರ ಹಿಂತೆಗೆದುಕೊಳ್ಳಲಾಗಿದೆ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೆ.ಎಚ್. ಮುನಿಯಪ್ಪನವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ತೂಬಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸದೃಢವನ್ನಾಗಿಸುತ್ತೇವೆ ಅಂತ ಹೇಳಿದರು. ಈ ವೇಳೆ ತೂಬಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರವಿ ಸಿದ್ದಪ್ಪ, ಕಾಂಗ್ರೆಸ್ ಮುಖಂಡರಾದಂತಹ ಗೋಪಾಲ್ ನಾಯಕ್, ಗಂಗಸಂದ್ರ, ಶ್ರೀಧರ್, ಮುರಳಿ, ಆರ್.ವಿ. ಮಹೇಶ್ ಕುಮಾರ್ ಮತ್ತು ಮುನಿರಾಜು ಸೇರಿದಂತೆ ಇತರರು ಹಾಜರಿದ್ದರು. ಸದೃಢವಾಗಿದೆ. ಹಾಗಾಗಿ ನಾವು ಎಲ್ಲ ನಾಯಕರು ಚರ್ಚೆ ಮಾಡಿ ರಂಗಪ್ಪನವ್ರಿಗೆ ಚುನಾವಣೆ ನಿಲ್ಲೋದು ಬೇಡ ಅಂತೇಳಿ ವಾಪಸ್ ತೆಗ್ತೀವಿ. ಆಮೇಲೆ ಬಿಟ್ಟಿದ್ದಾರೆ, ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ನಮಗೆ ಬಿಟ್ಟಿದ್ದಾರೆ. ನಿಮ್ಗೆ ಯಾವ ಥರ ಇದಾಗುತ್ತೋ ನೋಡಿ ಅಂತೇಳಿ ಸಚಿವರು ಹೇಳಿದರು. ಹಿಂದೆ ಸಚಿವರೇ ಹೇಳಿದರು, ನೀವು ಕೊಡಲೇಬೇಕು, ಕೊಡಿ ಅವರಿಗೆ, ಕೊಡಬೇಕು, ಯಾಕಂದರೆ ಅವರು ಸೀನಿಯಾರಿಟಿ ಇದ್ದಾರೆ ಅಂತ. ಅವ್ರಿಗೂ ಮಾತು ಕೊಟ್ಟಿದ್ದರು ಕೊಡ್ತೀವಿ ಅಂತ, ಅವ್ರಿಗೂ ಕೈ ಕೊಟ್ಟರು. ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರದ ಸಂಘದ ಚುನಾವಣೆಗೆ ನಾನು ರಂಗಪ್ಪ ಅಂತೇಳಿ ಮಾಜಿ ನಿರ್ದೇಶಕನು ಕೂಡ ಸ್ಪರ್ಧಿಸಿದ್ದೆ. ಆದರೆ ನಮ್ಮ ತೂಬಗೆರೆ ಹೋಬಳಿಯ ಮುಖಂಡರುಗಳನ್ನೆಲ್ಲ ಸಂಪರ್ಕಿಸಿದಾಗ ಇಲ್ಲಿ ಸ್ವಲ್ಪ ಏರುಪೇರಾಯಿತು. ಏನು ಏರುಪೇರು ಅಂದರೆ, ಜೆಡಿಎಸ್ ಅವ್ರನ್ನ ಜೊತೆಗೆ ಕರ್ಕೊಂಡು ನಮ್ಮ ಚುಂಚೇಗೌಡರು ಇಲ್ಲಿ ರಾಜಕೀಯ ಚುನಾವಣೆಯ ಒಂದು ಪ್ರಚಾರಕ್ಕೆ ಬಂದರು. ಆವಾಗ ನಮ್ಗೆ ಗೊತ್ತಾಯಿತು ಇಂಥವ್ರು ನಿಂತಿದ್ದಾರೆ ಅಂತ. ನಮ್ಮ ಹೋಬಳಿಯ ಮುಖಂಡರುಗಳೆಲ್ಲ ಕರೆದು, ಏನೋ ಜೆಡಿಎಸ್ ಅವ್ರ ಜೊತೆ ನೀವು ಚುನಾವಣೆ ಪ್ರಚಾರ ಮಾಡ್ತಾಯಿದ್ದೀರಾ, ಅವರು ಮೊನ್ನೆ ತಾನೇ ಜೆಡಿಎಸ್ ಅಲ್ಲಿದ್ದರು, ಇವತ್ತು ಕಾಂಗ್ರೆಸ್ ಅವ್ರ ಜೊತೆ ಬಂದಿದ್ದಾರೆ, ಅದು ಅಧಿಕೃತ ಪಕ್ಷಕ್ಕೂ ಸೇರಿಲ್ಲ, ಸುಮ್ಮನೆ ಬಂದು ಇಲ್ಲಿ ಅಧಿಕಾರ ಅನುಭವಿಸ್ತಾರೆ, ಮತ್ತೆ ಹೋಗಿ ಅಲ್ಲಿ ನಮ್ಮ ಹೋಬಳಿಲಿ ಜೆಡಿಎಸ್ ಜೊತೆ ಇದ್ದು ನಮ್ಮ ಕಾಂಗ್ರೆಸ್ನವ್ರು ತೊಂದರೆ ಕೊಡ್ತಾರೆ, ಅಂಥವ್ರ ಜೊತೆ ನೀವು ಹೆಂಗೆ ಹೋಗಿ ಇವತ್ತಿನ ದಿವಸ ಪ್ರಚಾರ ಮಾಡ್ತಾಯಿದ್ದೀರಾ, ನಿಮಗೆ ಮನಸ್ಸಾದರೂ ಹೆಂಗೆ ಒಪ್ತದೆ, ನಮ್ಮ ಹೋಬಳಿಯ ಕಾಂಗ್ರೆಸ್ ಪಕ್ಷನೇ ಹಾಳಾಗ್ತಾಯಿದೆ, 2ನೇ ಬಾರಿ ಇದು ಆಗ್ತಾ ಇರೋದು. ಚುಂಚೇಗೌಡರು ಮತ್ತೊಂದು ಸಾರಿ ಅವರಿಗೆ ಅವರ ಅನುಕೂಲಕ್ಕೋಸ್ಕರ ಜೆಡಿಎಸ್ ಅವ್ರು, ನಮ್ಮ ಹೋಬಳಿ ಜೆಡಿಎಸ್ ಅವ್ರನ್ನೇ ಉಪಯೋಗಿಸ್ಕೊಂಡು ಕಾಂಗ್ರೆಸ್ನವ್ರು ಕಡೆಗಣಿಸಿ ಅವ್ರ ಅನುಕೂಲ ಪಡ್ಕೊತಾರೆ ಹೊರತು ನಮ್ಮ ಕಾಂಗ್ರೆಸ್ಸನ್ನು ಹಾಳಾಗಬೇಕಾದ್ರೆ ಚುಂಚೇಗೌಡ, ಕೆಂಪೇಗೌಡ ಅವ್ರುಗಳಿಬ್ಬರೇ ನಮ್ಮ ಒಂದು ಹೋಬಳಿಯ ಕಾಂಗ್ರೆಸ್ನ ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಎಚ್ಚೆತ್ಕೊಂಡು, ಏನೇ ಆಗಲಿ ನೀವು ವಾಪಸ್ ತೆಗೆದುಬಿಡಿ, ನಮ್ಮ ಹೋಬಳಿಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಣ, ಇವ್ರ ಜೊತೆ ಸೇರಿದ್ರೆ ನಮ್ಮ ಪಕ್ಷ ಸಂಪೂರ್ಣವಾಗಿ ಹಾಳಾಗುತ್ತದೆ, ಹಂಗೇನೋ ಇದ್ದರೆ ಅವರು ಮಧುರೆ ಹೋಬಳಿಯವ್ರನ್ನ ಜೆಡಿಎಸ್ ಅವರು BJP ಜೊತೆ ಮಿಂಗಲ್ಲಾಗಿ ಮಾಡಲಿ, ಅವರಲ್ಲಿ ಅವರ ಅಸ್ತಿತ್ವ ಉಳಿಸ್ಕೊಂಡು ನಮ್ಮ ಹೋಬಳಿಯ ಅಸ್ತಿತ್ವನ, ಪಕ್ಷದ ಅಸ್ತಿತ್ವನ ಹಾಳು ಮಾಡ್ತಿದ್ದಾರೆ. ದಯಮಾಡಿ ನೀವು ಯಾವುದೇ ಕಾರಣಕ್ಕೂ
ನೀನು ಸ್ಪರ್ಧೆ ಮಾಡಬೇಡಿ, ಜೊತೆಗೆ ಎರಡು ಬಾರಿ ನಮಗೆ ಅಧ್ಯಕ್ಷಗಿರಿ ಕೊಡ್ತೀನಿ ಅಂತ ಕೂಡ ಆಶ್ವಾಸನೆ ಕೊಟ್ಟು ಅವರು ಯಾವುದೇ ಕಾರಣಕ್ಕೂ ನಮಗೆ ನಮ್ಮ ಹೋಬಳಿಗೆ ಅಧ್ಯಕ್ಷ ಇದುವರೆಗೂ ತೂಬಗೆರೆ ಹೋಬಳಿಗೆ ಇದುವರೆಗೂ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ. ಎಲ್ಲ ಮಧುರೆ ಹೋಬಳಿಯವರು ಇವರೇ ಅನುಭವಿಸ್ತಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಈ ಸ್ಪರ್ಧೆಯ ಕಣದಿಂದ, ತಾಲೂಕು ಸೊಸೈಟಿ ಸ್ಪರ್ಧೆ ಕಣದಿಂದ ನಾನು ಹಿಂದೆ ಸರಿತಾ ಇದ್ದೀನಿ. ಹಿಂದೆ ಸರಿದು ನಮ್ಮ ಹೋಬಳಿಯ ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡಬೇಕು. ಇವರು ಹಾಳು ಮಾಡ್ತಿರೋದ್ರಿಂದ ನಮ್ಮ ಪಕ್ಷ ನಾವು ಉಳಿಸ್ಕೊಳ್ಳೋದಕ್ಕೆ ನಾವು ಎಲ್ಲ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಬಂದು ವಾಪಸ್ ತೆಗೆದ್ವಿ ಇವತ್ತು.